ಗೈಸ್ ಆ್ಯಕ್ಚುಲಿ ಒಂದೇ ವಿಡಿಯೋಲಿ ಎಲ್ಲ ಹಾಕ್ಲಿಕ್ಕಾಗಲ್ಲ, ಬಿಕಾಸ್ ಅದು ನಮಗೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗ್ಬೋದು, ಇಲ್ಲಾಂದರೆ 15 ಮಿನಿಟ್ಸ್ ಹಂಗೆ ಆಗ್ಬೋದು. ಬಟ್ 1 ಅವರ್ ಎಲ್ಲ ಅಂತಂದರೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ಪ್ರಾಸೆಸಿಂಗ್ ಇದೆ. ಅಂದರೆ ಅವರು ಎಚ್ ಡಿಗೆ ಕನ್ವರ್ಟ್ ಮಾಡ್ತಾರೆ, ಮತ್ತು ಹ್ಯೂಮನ್ ರಿವ್ಯೂ, ಆಟೋಮೇಷನ್ ರಿವ್ಯೂಗೆ ಎರಡೂ ಇದೆ. ಸೊ ಹಂಗಾಗಿ ತುಂಬ ಟೈಮ್ ತೊಗೊಳುತ್ತೆ. ಲೈಕ್ 1 ಅವರ್ದೆಲ್ಲ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಹಾಕ್ಬೋದು, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ನಾನು ಅದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಕಂಟಿನ್ಯೂಸ್ ಆಗಿ ಅಂದರೆ ಕಂಟಿನ್ಯೂ ಪಾರ್ಟ್ ಹಾಕ್ತಾ ಇದ್ದೀನಿ. ಇನ್ನು ನಾನು ಅದನ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾರೋ ಪೇಂಟ್ ಮಾಡ್ತಾ ಇದ್ದಾರೆ. ಆಫೀಸ್ ಕೆಲಸ ಬೇರೆ ಪೆಂಡಿಂಗ್ ಇದೆ, ಅದನ್ನು ಮಾಡ್ಬೇಕು ನಾನು ಇವಾಗ. ಸೊ ಅದರಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ನೀವು ನಿನ್ನೆ ನೋಡಿರ್ತೀರ, ನಾನು ಬರೀ 4 ಸ್ಯಾರಿ ಅನಿಸುತ್ತೆ ಅಷ್ಟನ್ನೇ ತೋರಿಸಿದೆ. ಇನ್ನು ಮಿಕ್ಕಿದ್ದು ಅಂದರೆ ಬ್ಲೌಸ್ಗಳಿದೆ, ಮತ್ತು ಬಂದರೂ ಅಷ್ಟೇ ನಾನು ತೆಗೆದಿರೋದು. ಮೇ ಬಿ ನಾಳೆ ಇನ್ನು ಮಿಕ್ಕಿದ್ದು ಮಾಡ್ತೀನಿ ಅನಿಸುತ್ತೆ. ಬಿಕಾಸ್ ಆಗಲ್ಲ ಇವತ್ತು, ಮಾಡೋಕ್ಕೆ ಟೈಮ್ ಆಗುತ್ತೆ, ಮತ್ತು ಆಫೀಸ್ ಕೆಲಸ ಬರ್ತಾ ಇದೆ. ಸೊ ಹಾಗಾಗಿ ಬನ್ನಿ ನೆಕ್ಸ್ಟ್ ಮತ್ತೆ ಮುಂದುವರ್ಸೋಣ ಇನ್ನು ಮಿಕ್ಕಿದ್ದು. ಗೈಸ್ ಏನಂದರೆ ಮೈಕ್ ಉಲ್ಟಾ ಪಲ್ಟಾ ಆಗಿಬಿಟ್ಟು ನಾನು ರೆಕಾರ್ಡ್ ಮಾಡಿದ್ದೆಲ್ಲ ಏನೋ ಒಂಥರ ಫುಲ್ ಚೆನ್ನಾಗೇ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಿ ಅಲ್ಲ, ಇದು ನಿನ್ನೆಯಿಂದ ಕಂಟಿನ್ಯೂಡ್ ಪಾರ್ಟ್. ಏನಂದರೆ ಒಂದೇ ವೀಡಿಯೋಲಿ 1 ಅವರ್ ವೀಡಿಯೋ ಎಲ್ಲ ಹಾಕ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಸ್ಪ್ಲಿಟ್ ಮಾಡಿದೆ. ಈ ಸ್ಯಾರಿ ನೋಡಿ ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಇದನ್ನು ಒಂದು ಸಾರಿನೂ ವೇರ್ ಮಾಡಿಲ್ಲ, ನಾನು ಬ್ಲೌಸ್ ಹೊಲ್ಸೋಕ್ಕೆ ಕೊಟ್ಟಿದ್ದೀನಿ ಬ್ಲ್ಯಾಕ್. ಅದು ಬಂದಿದ್ದ ಮೇಲೆ ಓಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಫುಲ್ ಬೂಸ್ಟ್ ಬಂದುಬಿಟ್ಟಿದೆ. ಅಂದರೆ ಫುಲ್ ಕೆಳಗೆ ಹೋಗ್ಬಿಟ್ಟಿತ್ತು ಅದು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ, ಬಟ್ ಫುಲ್ ಬೂಸ್ಟ್ ಬಂದುಬಿಟ್ಟಿದೆ. ಅದಕ್ಕೆ ಅದ್ರ ಮೇಲೆ ಇಟ್ಟಿರೋದು ಏನೂ ಹೋಗಿಲ್ಲ, ಬಟ್ ಅದು ಮಾತ್ರ ಹಂಗಾಗಿದೆ. ಅಂದರೆ ಅದು ಫುಲ್ ಕಾಟನ್ ಎಲ್ಲ ಏನಾಗಿತ್ತೋ ಗೊತ್ತಿಲ್ಲ. ಸೊ ಎಲ್ಲನೂ ರಿಮೂವ್ ಮಾಡಿದೆ. ಆಮೇಲೆ ಏನಂದರೆ ನಾನು ಈ ಕವರಲ್ಲಿ ಏನಿಟ್ಟಿದ್ದೀನಿ ಅಂದರೆ ಸುಮ್ಮನೆ ಈ ಡಿಮಾರ್ಟ್ ಕವರ್ಗಳು, ಆ ಕವರ್ ಅಂದರೆ ಬ್ಯಾಗ್ಗಳು ಮೇಯ್ನಾಗಿ ಇಟ್ಟಿದ್ದೀನಿ. ಸೊ ಅದನ್ನು ಯೂಸೇ ಮಾಡಲ್ಲ, ಬಟ್ ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕವರ್ಗಳನ್ನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ನಾನು ಕೆಳಗೆ ಹೋಗೋಕ್ಕಾಗಲ್ಲ, ನನಗೆ ಎಲ್ಲ ಬೇಕಾಗುತ್ತಲ್ವ. ಸೊ ಅದಕ್ಕೆ ಯೂಸ್ ಆಗುತ್ತೆ, ಮತ್ತು ಡಸ್ಟ್ಬಿನ್ಗೆಲ್ಲ ಹಾಕಲಿಕ್ಕೆ ಯೂಸ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ನನ್ನ ತಂಗಿ ಕೊಟ್ಟಿದ್ದ ಬ್ಯಾಗ್. ನಾನು ಯೂಸೇ ಮಾಡಲ್ಲ, ಎಲ್ಲಾದರೂ ಆಚೆ ಹೋದರೆ ತೊಗೊಂಡೋಗು ಅಂತಾಳೆ. ನನಗೆ ಆಫೀಸ್ ಬ್ಯಾಗ್ ಬಿಟ್ಟು ಈ ಥರ ಬ್ಯಾಗ್ಗಳನ್ನೆಲ್ಲ ಯೂಸ್ ಮಾಡೋ ಅಭ್ಯಾಸನೇ ಇಲ್ಲ, ಬಟ್ ಯೂಸ್ ಮಾಡಬೇಕು ಗೈಸ್. ಚೆನ್ನಾಗಿದೆ ಪಾಪ. ಏನು ಮೊಬೈಲು ಪರ್ಸೆಲ್ಲ ಇಟ್ಕೊಂಡು ಹೋಗ್ಬೋದು, ತುಂಬ ದೊಡ್ಡದಾಗೂ ಇದೆ. ಇದು ನೋಡಿ ನಾನು ಹೇಳಿದೆ ಅಲ್ಲ, ಇದರಲ್ಲಿ ಏನಂತಂದರೆ ಏನಿಲ್ಲ, ಲೈಕ್ ಪೆಟ್ಟಿಕೋಟ್ಸ್ ಎಲ್ಲ ಇಟ್ಟಿದ್ದೀನಿ. ಅಂದರೆ ಅದು ಏನೋ ಏನೋದು ಮರ್ತೋಗ್ಬಿಟ್ಟಿದೆ, ಏನೋ ಫಿಟ್ ವೇರ್ ಏನೋ ಬರುತ್ತೆ ಅಲ್ಲ, ಸೊ ಅದು ನಾನು ತೊಗೊಂಡಿರೋದು. ಇದು ನೋಡಿ ಬ್ಲೌಸ್ ಶೇಪಲ್ಲಿ ಬ್ಲೌಸ್ ಹಾಕೋದು ಬರುತ್ತೆ. ಸೊ ಅದು ನಾನು ಪರ್ಚೇಸ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಯಾವುದೋ ಒಂದು ಟೈಮಲ್ಲಿ 2 ಮಾಡಿದ್ದೆ, 1 ನಾನು 4 ಮಾಡಿದ್ದೆ. 1 ನಮ್ಮ ಅಕ್ಕಂಗೆ ಕೊಟ್ಟೆ, 1 ನಾನು ಇಟ್ಕೊಂಡೆ, ಇನ್ನೆರಡು ಹಿಂಗೆ ಹೋಯಿತು. ಸೊ ಅದರಲ್ಲಿ ಬ್ಲೌಸಸ್ ಹಾಕಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಳ್ಳೆ ಸ್ಯಾರಿ ಮತ್ತು ಬ್ಲೌಸ್ ಕಲೆಕ್ಷನ್ ಅಂತ ಏನಿಲ್ಲ, ನಾನು ತುಂಬ ಸಿಂಪಲ್ಲಾಗೆ ಇಟ್ಕೊಂಡಿರ್ತೀನಿ. ಎಲ್ಲೋ 2ರಿಂದ 3 ಮಾತ್ರ ಇರ್ಬೋದು. ಸೊ ಇದು ನೋಡಿ ಈ ಕಡೆ ಅಂದರೆ ನೀವು ನೋಡ್ಬೋದು ಯಾವ್ಯಾವ ಬ್ಲೌಸ್ಗಳಿದೆ ಅಂತ. ಫುಲ್ ಕವರ್ ಆಗಿಲ್ಲ, ಒಂದು ಸೈಡ್ ಅವರು ಓಪನ್ ಇಟ್ಟಿದ್ದಾರೆ. ಇದೇನಂತಂದರೆ ರೀಸೆಂಟಾಗೆ ಹೊಲಿಸ್ದೆ ನಾನು, ಗೌರಿ ಹಬ್ಬಕ್ಕೆ ಹಾಕಿದ್ದೆ. ಇದು ಕ್ರೀಮ್ ಕಲರ್ ನನ್ನ ಹತ್ರ ಬ್ಲೌಸ್ ಇರಲಿಲ್ಲ, ಸೊ ಅದನ್ನು ಹೊಲಿಸೋಣ ಅಂತ ಹೊಲಿಸ್ದೆ. ಇದು ಪುಗ್ಗೆ ತೋಳು ಹೊಲ್ಕೊಟ್ಟಿದ್ದಾರೆ. ನಾನೆಲ್ಲ ಬ್ಲೌಸ್ ಹೊಲಿಸೋದು ತೀರ್ಥಹಳ್ಳಿ ಹತ್ರ ಒಬ್ಬರಿದ್ದಾರೆ, ಸೊ ಅವರೇನೆ ಹೊಲ್ಕೊಡ್ತಾರೆ. ಈ ಬ್ಲೌಸ್ ನನಗೆ ಹೀಗೆ ಬೇಕಿತ್ತು, ಸೊ ಹಂಗೆ ಹೊಲ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈ ಬ್ಲೌಸ್ ನೋಡಿ ನಂದು ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿದೆ, ಒಂದು 6-7 ವರ್ಷ ಆಗಿರ್ಬೋದು. ಬಟ್ ಹೆಂಗಿದೆ ಅಂದರೆ ಇನ್ನು ಹೊಸದಾಗೇ ಇದೆ, ಸಖತ್ತಾಗಿದೆ. ಇದು ಹಿಂದೆ ರೌಂಡ್ ಶೇಪ್ ಬಂದಿದೆ. ಮತ್ತೇನೆಂದರೆ ಇದು ಬ್ಲೌಸ್ ಪೀಸ್ ತೊಗೊಂಡು ಹೊಲಿಸಿದ ಬ್ಲೌಸ್. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಸ್ಯಾರಿ ಬ್ಲೌಸ್ನ ನಾನು ಹೊಲಿಸಲ್ಲ, ಎಲ್ಲನೂ ಪೀಸ್ ತೊಗೊಂಡೇ ಹೊಲಿಸ್ತೀನಿ. ಬಿಕಾಸ್ ಅದರಲ್ಲಿ ಡಿಸೈನ್ಗಳು ಚೆನ್ನಾಗಿ ಕೂರುತ್ತೆ, ಆಮೇಲೆ ತುಂಬ ಬಾಳಿಕೆ ಬರುತ್ತೆ. ಈಗ ನಾನು ಏನು ಸ್ಯಾರಿ ಬ್ಲೌಸ್ನ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಬರುತ್ತೆ ಅಂತ. ಸ್ಯಾರಿ ಬ್ಲೌಸ್ಗಳು ಚೆನ್ನಾಗೇ ಇರೋಲ್ಲ, ಅಂದರೆ ಫುಲ್ ವೈಟ್ ಪ್ಯಾಚಸ್ ಬಂದುಬಿಡುತ್ತೆ, ಏನೋ ಒಂಥರ ಸಿಂಗ್ ಆಗಿಬಿಡುತ್ತೆ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಏನು 150 ರೂಪಾಯಿ ಬ್ಲೌಸ್ ಪೀಸ್ ಅಷ್ಟೇ ಅನಿಸುತ್ತೆ. ಇದು ಕೂಡ ಅಷ್ಟೇ, ನಾನು ಸಪ್ರೇಟಾಗಿ ಪೀಸ್ ತೊಗೊಂಡೆ ಹೊಲಿಸಿರೋದು. ಇದೇನಂತಂದರೆ ಯೆಲ್ಲೋ ಕಲರ್ ಸ್ಯಾರಿ ತೋರಿಸ್ದೆ ಅಲ್ಲ ನಿನ್ನೆ, ಸೊ ಅದಕ್ಕೆ ನಾನು ಹೊಲಿಸಿರೋದು ಬ್ಲೌಸ್ ಇದು. ಅಂದರೆ ಸಿಂಪಲ್ ಬ್ಲೌಸ್. ಇದೇನಂದರೆ ಸ್ವಲ್ಪ ಮೈ ಕೊರಿಯುತ್ತೆ, ನಾನು ಹಾಗಾಗಿ ಜಾಸ್ತಿ ಹಾಕೋದೇ ಇಲ್ಲ. ಇನ್ನೊಂದು ಏನಂದರೆ ನಾನು ಸ್ಯಾರಿ ಬ್ಲೌಸ್ ಅಂತ ಹೊಲಿಸಿದ್ದು ಇದು ಒಂದೇ ಒಂದು ಅನಿಸುತ್ತೆ.
ಇದು ಆ್ಯಕ್ಚುಲಿ ಬೆಂಗಳೂರವ್ರು ಹೊಲ್ಕೊಟ್ಟಿರೋದು ನನಗೆ. ಬೆಂಗಳೂರಲ್ಲಿ ಬೌಟಿಕ್ಕಲ್ಲಿ ಹೊಲಿಸಿರೋದು. ಅವ್ರ ಕೆಲಸ ಮಾತ್ರ ಸಖತ್ತಾಗಿದೆ. ನೋಡಿ ಸ್ಯಾರಿ ಬ್ಲೌಸ್ ಹೊಲಿಸಿದ್ರೆ ಹೆಂಗಾಗುತ್ತೆ ಅಂದರೆ ಫುಲ್ ಬಟ್ಟೆ ಎಲ್ಲ ಹಳೆ ಥರ ಅನಿಸಿದೆ. ವೈಟ್ ಪ್ಯಾಚಸ್ ಬಂದುಬಿಟ್ಟಿದೆ. ಅದು ಹೆಂಗಿದೆ, ಇದು ಹೆಂಗಿದೆ ನೋಡಿ. ಸೊ ಡಿಫ್ರೆನ್ಸ್ ಇದ್ದೇ ಇದೆ. ಬೆಟರ್ ನೀವು ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಬ್ಲೌಸ್ನ ಹೊಲಿಸಿ. ಬಟ್ ಇದು ಚೆನ್ನಾಗಿತ್ತು ಅಂತ ನಾನು ಹೊಲಿಸ್ದೆ. ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಬ್ಲೌಸ್ ಇದು. ಈ ಡಿಸೈನ್ ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಹ್ಯಾಂಡ್ ಡಿಸೈನ್. ಬೆಂಗಳೂರಲ್ಲಿ ಏನು ಗೊತ್ತಾ, ಊರಲ್ಲಿ ಅಂತಂದರೆ ಅದರದ್ದು ಮೇಲೇ ಡಿಸೈನ್ ಮಾಡಿಕೊಡ್ತಾರೆ. ಬಟ್ ಬೆಂಗಳೂರಲ್ಲಿ ಅದ್ರ ಮೇಲೆ ಪ್ಲೇನ್ ಬಟ್ಟೆ ಹಾಕಿ ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಸೊ ದಟ್ ನಮಗೆ ಅದು ಸಖತ್ತಾಗಿ ಕಾಣಿಸುತ್ತೆ. ಅವ್ರ ವರ್ಕ್ ನೋಡಿ ಹೆಂಗಿದೆ. ನಾನು ಬಾಟಿಕಲ್ಲಿ ಹೊಲಿಸಿದ್ದು. ಇದಕ್ಕೆ ಎಷ್ಟು ಕೊಟ್ಟಿದ್ದೆ ನೆನಪಿಲ್ಲ, ಮೇ ಬಿ 3 or 4 ಅಷ್ಟರಲ್ಲೇ ಇರುತ್ತೆ. ನಾನು ತುಂಬ ಕಾಸ್ಟ್ಲಿದೆಲ್ಲ ಯಾವತ್ತೂ ಕೊಡೋದೇ ಇಲ್ಲ. ಸೊ ಅಷ್ಟರಲ್ಲೇ ಇರುತ್ತೆ. ಬಟ್ ಚೆನ್ನಾಗಿದೆ. ಸಾರಿ, ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಇಟ್ಟಿದ್ದೀನಿ. ಇವಾಗ ಬರೀ ಸಾರಿಗಳು ಮಾತ್ರ. ಏನು ಮಾಡಿದೆ ಅಂತಂದರೆ, ಇದನ್ನು ನೀಟಾಗಿ ಒರೆಸ್ದೆ. ನೋಡಿ ಇವಾಗ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ. ಆಮೇಲೆ ನ್ಯೂಸ್ ಪೇಪರ್ ಹಾಕಿದೆ. ಅದಾದಮೇಲೆ ಒಂದು ಬಟ್ಟೆ ಹಾಕಿದೆ. ಸೊ ಇದಕ್ಕೂ ಅಷ್ಟೇ, ಫಸ್ಟ್ ಒಂದು ಬಟ್ಟೆ ಹಾಕಿದೆ, ಆಮೇಲೆ ಕವರ್ಸ್ ಹಾಕಿದೆ, ಆಮೇಲೆ ಸ್ಯಾರಿಗಳನ್ನ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾಳೆ ಎಲ್ಲ ಸ್ಯಾರಿನೂ ಒಂದ್ಸರಿ ಬಿಸಿಲಿಗೆ ಹಾಕ್ಬಿಡ್ತೀನಿ. ಬಿಕಾಸ್ ಇಟ್ಟು ಅದು ಒಂಥರ ಏನಂತಂದರೆ ಡಲ್ ಆಗಿಬಿಟ್ಟಿದೆ ಸ್ಯಾರಿಗಳೆಲ್ಲ. ಇವೆಲ್ಲ ಕಾಸ್ಟ್ಲಿ ಸ್ಯಾರಿ ಎಲ್ಲ, ಇದು ಬಂದು ಮಾತ್ರ. ಸೊ ಅದನ್ನು ನೀಟಾಗಿ ಇಟ್ಕೋಬೇಕು ನಾನು. ಹಾಗಾಗಿ ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ನಾ ಏನು ಹೇಳ್ತಾ ಇದ್ದೆ ಅಂದರೆ, ಈ ಬ್ಲೌಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಸೊ ಇದು ಡಿಸೈನ್ ಏನಂತಂದರೆ, ಇದು ಈ ನೆಕ್ಕಲ್ಲಿ ಏನೂ ಡಿಸೈನ್ ಇಲ್ಲ. ಬಟ್ ನೆಕ್ಕಿಗೆ ಒಂದು ದಾರ ಬರುತ್ತಲ್ಲ, ಅವ್ರ ದಾರನೂ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಬೆಂಗಳೂರವ್ರ ಕೆಲಸ ಸಖತ್ತಾಗಿರುತ್ತೆ ನೋಡಿ. ಹಾಕೋ ದಾರಕ್ಕೂ ಕೂಡ ಈ ಥರ ಇಟ್ಟಿದ್ದಾರೆ. ಈವನ್ ಬ್ಲೌಸ್ಗೂ ಕೂಡ ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು ಹಾಕಿದ್ದಾರೆ ಈ ಥರ. ಸೊ ಇದು ನನಗೆ ಇವಾಗ ಅನ್ನಿಸ್ತಾ ಇದೆ, ನಾನು ಇದ್ರ ಬ್ಲೌಸ್ ಹೊಲಿಸ್ಬಾರ್ದಿತ್ತು ಅಂತ. ಬಿಕಾಸ್ ತುಂಬ ಡಲ್ ಆಗಿದೆ ಇದು. ನೀವು ನೋಡ್ತಾ ಇದ್ದೀರಾ, ಫುಲ್ಲು ವೈಟ್ ಪ್ಯಾಚಸ್ ಥರ ಬಂದುಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಇದು ನನ್ನ ಸೂಪರ್ ಡೂಪರ್ ಕಾಸ್ಟ್ಲಿಯೆಸ್ಟ್ ಬ್ಲೌಸ್. ತೋರಿಸ್ತೀನಿ ಒಂದು ನಿಮಿಷ ಹೇಳಿ ಎಷ್ಟು ಸಖತ್ತಾಗಿದೆ ಅಂತ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಡಿಸೈನ್. ಇದೇನಂತಂದರೆ ಸ್ಲೀವ್ಸ್. ಸ್ಲೀವ್ಸ್ ಕೆಳಗಡೆ ಇದೇನು ಸ್ಟೋನ್ಸಾ ಬೀಡ್ಸಾ ಅದನ್ನು ಇಡ್ಸಿದ್ದೀನಿ. ಸೊ ಮುಂದೆ ಬಂದ್ಬಿಟ್ಟು ಹೆಂಗಿದೆ ಅಂತಂದರೆ, ಲೈಕ್ ಈ ಥರ ಇದೆ. ಏನೋ ಇದು ಕೊಟ್ಟಿದ್ದಾರೆ. ಇದು ಬೆಂಗಳೂರಲ್ಲ, ನಾನು ಹೊಲಿಸ್ತೀನಲ್ಲ ನಾರ್ಮಲಾಗಿ, ಅವರೇ ಹೊಲಿಸ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಈ ಬ್ಲೌಸ್ ಕೂಡ. ಇದು ಚೌಕ ಏನೋ ಇದೆ ಅನಿಸುತ್ತೆ. ಹಾಗಿದೆ. ಆಮೇಲೆ ಹಿಂದೆ ಈ ಥರ ಇದೆ. ಹಿಂದೆ ಫುಲ್ ನೆಕ್ ಒಂದು ಲೇಯರ್ ಇದು ಬಂದಿದೆ, ಗೋಲ್ಡನ್ ಏನೋ ಬರುತ್ತಲ್ಲ ಅದು. ಆಮೇಲೆ ಇದು ಫುಲ್ ಗೋಲ್ಡ್. ಇದೇನಂದರೆ ಹ್ಯಾಂಡ್ ಡಿಸೈನ್, ಸೇಮ್ ಅದೇ ಥರನೇ ಇದೂ ನೋಡಿ. 2 ಸ್ಲೀವ್ಸು ಹಿಂಗೆ ಇದೆ. ಸೊ ಹಿಂದೆ ಈ ಥರ ಇದೆ. ಇದು ಚೆನ್ನಾಗಿ ಹೊಲಿದಿದ್ದಾರೆ, ಚೆನ್ನಾಗಾಗಿದೆ ಆಯಿತಾ. ಅದಾದಮೇಲೆ ಇದು ಸಿಂಪಲ್ ಸ್ಯಾರಿ ಬ್ಲೌಸ್ ನನ್ನ ಹತ್ರ ಇರೋದು. ಬಟ್ ಇದೇನಂತಂದರೆ, ಇದಕ್ಕೆ ಪುಗ್ಗೆ ಇದೆ, 1-2 ಪುಗ್ಗೆ ಇದೆ. ಆಮೇಲೆ ಸ್ಲೀವ್ಸ್ ಚಿಕ್ಕದಾಗಿ ಇಡ್ಸಿದ್ದೀನಿ, ಎಲ್ಲ ದೊಡ್ಡದೇ ಇರುತ್ತೆ ಅಂತ. ಸಾರಿ ಗೈಸ್, ಆ್ಯಕ್ಚುಲಿ ಕುಕ್ಕರ್ ಕುಕ್ತು, ಸೊ ಹಂಗಾಗಿ ಹೋಗಿದ್ದೆ. ಇದು ತೋರಿಸ್ತಾ ಇಲ್ಲ, ಇದು ಶಾರ್ಟ್ ಸ್ಲೀವ್ಸ್, ಏನು ಡಿಸೈನ್ ಇಲ್ಲ. ಬಟ್ ಹಿಂದೆ ನೆಕ್ ಏನಂತಿದೆ, ಸ್ವಲ್ಪ ಡೀಪಾಗಿ ಸಿಂಪಲ್ ಇಡ್ಸಿದ್ದೀನಿ ಅಷ್ಟೇ. ಏನಂದರೆ ಏನೂ ಡಿಸೈನ್ ಇಲ್ಲ, ಚಿಕ್ಕ ಸ್ಲೀವ್ಸ್ ಇದು. ಅದಾಯಿತಾ. ಆಮೇಲೆ ಇದು ನೋಡಿ, ಕಂಪ್ಲೀಟಾಗಿ ಪೊಗೆ ಇದೆ, ಚಿಕ್ಕ ಸ್ಲೀವ್ಸ್ ಇದು. ಇದು ನಂಗೆ ಇಷ್ಟ. ಇದು ತುಂಬ ಚಿಕ್ಕ, ಅಂದರೆ ತುಂಬ ಸಿಂಪಲ್ ಬ್ಲೌಸ್ ಇದು, ಏನೂ ಇಲ್ಲ ಡಿಸೈನ್. ಬಟ್ ಈ ಥರ ಇದೆ. ನನ್ನ ಹತ್ರ ಬ್ಲೌಸ್ಗಳ ಕಲೆಕ್ಷನ್ ಕೂಡ ತುಂಬ ಕಡಿಮೆ ಇದೆ. ನಾನು ಅಷ್ಟೆಲ್ಲ ಹೊಲಿಸಲ್ಲ. ಇದು ಯಾವುದಕ್ಕೆ ಹೊಲಿಸಿದ್ನೋ ನಂಗೆ ನೆನಪಿಲ್ಲ. ಬಟ್ ಇದೆ ಇದು ಆಯಿತಾ. ಅದಾದಮೇಲೆ ಇನ್ನೊಂದು ನನ್ನ ಹತ್ರ ಇರೋ ಗ್ರ್ಯಾಂಡ್ ಅಂತಂದರೆ, ಇದಕ್ಕೆ ನಾನು ದುಡ್ಡು ಜಾಸ್ತಿ ಕೊಟ್ಟಿದ್ದೆ. ಇದು ಬೆಂಗಳೂರಲ್ಲಿ ಹೊಲಿದಿದ್ದು, 5,000-6,000 ಅಂದ್ಕೊತೀನಿ ಈ ಬ್ಲೌಸಿಗೆ.
ಸೊ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತಂದರೆ, ಇದು ತೋರಿಸ್ತೀನಿ ನೀಟಾಗಿ. ಇಷ್ಟನ್ನು ಕೂಡ ಹ್ಯಾಂಡ್ ವರ್ಕು. 1 ಲೇಯರು, 2 ಲೇಯರು, 3 ಲೇಯರು, 4, 5, 6 ಸಿಕ್ಕಾಪಟ್ಟೆ ಲೇಯರ್ಸ್ ಇದೆ. ಇದೇ ಥರ ಬರುತ್ತೆ. ಇದು ಸ್ಲೀವ್ಸು. ಆಮೇಲೆ ಇದು ಬಂದ್ಬಿಟ್ಟು ಏನಂತೀರ, ಹಿಂದೆ ನೆಕ್. ಇದು ಬೆಂಗಳೂರಲ್ಲಿ ಹೊಲಿಸೋದ್ರಿಂದ ನೋಡಿ ಥ್ರೆಡ್ಗೆ ಅವರು ಈ ಥರ ಹಾಕ್ತಾರೆ. ಬಟ್ ಊರ ಕಡೆ ಹಿಂಗೆ ಹಾಕ್ಕೊಡಲ್ಲ, ಸಿಂಪಲ್ಲಾಗೆ ಹಾಕ್ಕೊಡ್ತಾರೆ. ಇಲ್ಲಿ ದುಡ್ಡು ಏನು ಅಷ್ಟೊಂದು ಇರಲ್ಲ. ನಾನೊಬ್ಬರು ಬೋಟಿಕ್ಕಲ್ಲಿ ಹೊಲಿಸ್ತೀನಿ, ಅವರು ಸಖತ್ತಾಗೆ ಹೊಲಿತಾರೆ. ಆಯ್ತಾ? ಸೊ ಇದು ನೋಡಿ 2 ಸ್ಲೀವ್ಸು ಕಾಣಿಸ್ತಿದೆಯಾ? ಎಷ್ಟು ಇದು ನಾನು ಹೊಲಿಸಿ 2 ವರ್ಷ ಆಗ್ತಾ ಬಂತು, ಬಟ್ ಏನೂ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಸೇಮ್, ನಾನು ಸ್ಯಾರಿಗೆ ಬ್ಲೌಸ್ ಬಂದಿತ್ತು, ಬಟ್ ನಾನು ಹೊಲಿಸಿರಲಿಲ್ಲ. ಇದಕ್ಕೋಸ್ಕರನೇ ಹೊಸದೊಂದು ಬಟ್ಟೆ ತೊಗೊಂಡು ನಾನು ಹೊಲಿಸಿದ್ದೆ ನೋಡಿ. ಅದಕ್ಕೆ ಇದು ಏನೂ ಆಗಿಲ್ಲ. ಇಲ್ಲಿ ನೋಡ್ತಿದ್ದೀರಾ, ಈ ವೈಟ್ ಪ್ಯಾಚಸ್ ಏನೂ ಇಲ್ಲ. ನಾನು ತೋರಿಸ್ದೆ ಅಲ್ಲ ಸ್ಯಾರಿ ಬ್ಲೌಸೇ ಹೊಲಿಸಿದ್ದು ಹೆಂಗಾಗಿತ್ತು ಅಂತೇಳಿ, ಬಟ್ ಇದೆಲ್ಲ ಹಂಗಾಗೇ ಇಲ್ಲ. ಇದು ಸಕ್ಕತ್ತಾಗಿದೆ ಬ್ಲೌಸ್. ಇದಕ್ಕೆ ನಾನು ನೆನಪಿಲ್ಲ, 5-6 ಆ ರೇಂಜಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಕಾಸ್ಟ್ಲಿ ಇರುತ್ತೆ ಬೇರೆ ಕಡೆ ಹೊಲಿಸಿದ್ರೆ. ಪಾಪ ಅವ್ರು ನಂಗೆ ಕಡಿಮೆಗೆ ಹೊಲ್ಕೊಟ್ಟಿದ್ರು. ಹೆಂಗಿದೆ ನೋಡಿ ಡಿಸೈನ್, ಇದು ಸಕ್ಕತ್ತಾಗಿದೆ ಅಲ್ಲ. ನಾನು ಇನ್ಯಾವತ್ತೂ ಹೊಲ್ಸಲ್ಲ ಈ ಥರ ಅನಿಸುತ್ತೆ. ಬಿಕಾಸ್ ಅಷ್ಟೆಲ್ಲ ಯಾರು ಕೊಡ್ತಾರೆ ಗೈಸ್? ಒಂದು ಸ್ಯಾರಿಗೆ ನಾವು 1,000-2,000 3,000 ಕೊಟ್ಟರೆ ಹೆಚ್ಚು, 5-6 ಸಾವಿರ ಕೊಟ್ಟು ಬ್ಲೌಸಲ್ಲಿ ಹೊಲಿಸ್ತಾರೆ. ಇದು ಸಖತ್ತಾಗಿದೆ. ಇದು ನೋಡಿ, ಇದು ನೆಕ್ಕಿಗೆ ಬಂದ್ಬಿಟ್ಟು ಅವರು ಈ ಥರ ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ ಕೊಟ್ಟಿದ್ದಾರೆ. ಆಮೇಲೆ ವೈಟ್ ಅದ್ರ ಜೊತೆ, ಆಮೇಲೆ ಸಿಲ್ವರ್ ಕಲರ್ ಕೂಡ ಇದೆ, ಅದ್ರ ಜೊತೆ ಮ್ಯಾಚ್ ಮಾಡಿದ್ದಾರೆ ಎಲ್ಲನೂ. ಎಷ್ಟು ಸಖತ್ತಾಗಿ ಹೊಲಿದಿದ್ದಾರೆ. ಫುಲ್ ಸ್ಲೀವ್ಸ್ ತೋರಿಸ್ತೀನಿ ರೀ ಒಂದ್ಸರಿ. ಹಾಂ ನೋಡಿ, ಫುಲ್ ಸ್ಲೀವ್ಸ್ ಹೆಂಗಿದೆ. ಸ್ಲೀವ್ಸ್ ಮತ್ತು ಮುಂದೆ ನೆಕ್ ಸಿಂಪಲ್ಲಾಗೇ ಇದೆ, ಏನೂ ಇಲ್ಲ. ಇದಕ್ಕೆ ನಾನು ಪ್ಯಾಡೆಲ್ಲ ಇಡ್ಸಲ್ಲ, ನನಗೆ ಇಷ್ಟ ಆಗಲ್ಲ. ಮುಂದೆ ನೆಕ್ ಈ ಥರ ಇದೆ. ನೆಕ್ ಮುಂದೆನೂ ಕೂಡ ಗೋಲ್ಡನ್ ಬೀಡ್ಸ್ ಬಂದಿದೆ, ಜೊತೆಗೆ ವೈಟ್ ಕಲರು ಇದೆ. ಇದು ಬಂದಾಯ್ತಾ? ಆಮೇಲೆ ಇದು ಬಂದ್ಬಿಟ್ಟು ಯಾವುದೋ ಒಂದು ಸಿಂಪಲ್ ಬ್ಲೌಸ್. ಇದು ಮಷಿನ್ ವರ್ಕ್. ಇದು ಸ್ಲೀವ್ಸ್ ಡಿಸೈನ್. ಮತ್ತು ಹಿಂದೆ ನಾನು ಬೇರೆ ಡಿಸೈನ್ ಹೇಳಿದ್ದೆ, ಅವರೇನೋ ಬೇರೆ ಹೊಲ್ಕೊಟ್ಟಿದ್ದಾರೆ. ಜಾತ್ರೆ ಆಗಿಬಿಟ್ಟಿದೆ ಇದು. ಹಿಂದೆ ನಾನು ಹೇಳಿದ್ದೆ ಬೇರೆ, ಅವ್ರು ಹೊಲ್ಕೊಟ್ಟಿದ್ದೆ ಬೇರೆ. ಸ್ವಲ್ಪ ಜಾತ್ರೆ ಇದೆ. ನಾನು ಒಂದ್ಸರಿ ಹಾಕಿದ್ದೆ ಅಷ್ಟೇ ಅದನ್ನು. ಆಮೇಲೆ ಇದು ನೋಡಿ ಸ್ಯಾರಿ ಬ್ಲೌಸ್. ನಾನು ಮುಂಚೆ 1-2 ಹೊಲಿಸಿದ್ದೀನಿ ಅಷ್ಟೇ ಸ್ಯಾರಿ ಬ್ಲೌಸ್ ಅಂತ. ಇದಕ್ಕೇನಂತಂದರೆ ಮಷಿನ್ ವರ್ಕ್ ಮಾಡಿಸಿದ್ದೀನಿ. ಇದು ಒಂದು ಗ್ರೀನ್ ಕಲರ್ ಸ್ಯಾರಿದು ಬ್ಲೌಸ್ ಇದು. ನಾನು ನಿಮಗೆ ಫಸ್ಟ್ ತೋರಿಸ್ದೆ ಅಲ್ಲ ನಿನ್ನೆ, ಅದು. ಸೊ ಇದು ನೋಡಿ, ಇದು ನೆಕ್ ಡಿಸೈನ್. ಅಂದರೆ ಸಿಂಪಲಾಗಿ ಹೊಲಿಸಿದ್ದೀನಿ, ಇದೇನು ಫ್ಯಾನ್ಸಿ ಇಲ್ಲ. ಓಕೆ, ಇದೇನಂತಂದರೆ ನನ್ನ ಹತ್ರ ಒಂದು ಸ್ಯಾರಿ ಇದೆ, ಅದ್ರದ್ದು ಬ್ಲೌಸ್ ಇದು. ಇದೇನು ಗೊತ್ತಾ, ಇದು ಕಟ್ ವರ್ಕ್ ಬಂದಿರೋದಲ್ಲ, ಇದು ಬ್ಲೌಸಲ್ಲೇ ಇದ್ದಿದ್ದು ಕಟ್ ವರ್ಕ್, ಅಂದರೆ ಸ್ಯಾರಿ ಬ್ಲೌಸಲ್ಲೇ. ಸೊ ನೀವು ನೋಡ್ಬೋದು. ನಾನು ಚಿಕ್ಕ ಸ್ಲೀವ್ಸ್ ಹೊಲಿಸಿದ್ದೀನಿ ಇದಕ್ಕೆ ಲೈನಿಂಗ್ ಇಲ್ಲ ಸ್ಲೀವ್ಸಿಗೆ. ಫುಲ್ ಸ್ಯಾರಿ ಈ ಥರ ಇದೆ, ಫುಲ್ ಬ್ಲೌಸ್. ಇದು ಹಿಂದೆ ನೆಕ್ ಈ ಥರ. ಆಮೇಲೆ ಅದು ಇದೇನೆಂದರೆ, ಇದು ಎಗೇನ್ ಸ್ಯಾರಿ ಬ್ಲೌಸ್. ನಾನು ಮುಂಚೆ ಸ್ಯಾರಿ ಬ್ಲೌಸ್ ಒಂದು 4 ಹೊಲಿಸಿದ್ದೀನಿ ಇರಬೇಕಷ್ಟೇ, ಜಾಸ್ತಿ ಹೊಲಿಸಿಲ್ಲ. ಅದರಲ್ಲಿ ಇದು ಒಂದು. ಇದು ಬಂದ್ಬಿಟ್ಟು ನೆಕ್. ಇದು ಸ್ಲೀವ್ಸ್. ಸೊ ಕಾಣಿಸ್ತಿದೆಯಾ? ಸ್ಲೀವ್ಸ್ ಹಿಂಗಿದೆ. ಇವಾಗೆಲ್ಲ ಇಷ್ಟ ಆಗಲ್ಲ ಇದು ನೋಡಿ. ಊರಲ್ಲಿದ್ದರೆ ಹಿಂಗೆ ಹೊಲ್ಕೊಡ್ತಾರೆ, ಸ್ಯಾರಿ ಮೇಲೇ ಡಿಸೈನ್ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಇಲ್ಲ ಬೆಂಗಳೂರಲ್ಲಿ ಹೊಲಿಸಿದ್ದು ಹೆಂಗಿರುತ್ತೆ ಅಂತಂದರೆ, ಅವ್ರು ಇದ್ರ ಮೇಲೇ ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು, ಒಂದು ಪ್ಲೇನ್ ಆಗಿರೋ ಈ ಕಲರ್ ಪೀಸ್ ಕೊಟ್ಬಿಟ್ಟು ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಸೊ ದಟ್ ಆ ಡಿಸೈನ್ ನಮಗೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಇನ್ನೂ ಸ್ವಲ್ಪ ಇರ್ಬೋದು ಗೈಸ್, ಬಟ್ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ಇದು ಯಾವುದೋ ಒಂದು ಬಿದ್ದೋಗ್ಬಿಟ್ಟಿದೆ ಅನಿಸುತ್ತೆ. ಸೊ ನನ್ನ ಹತ್ರ ಇಷ್ಟ ಇನ್ನೂ ಇದೆಯಾ ಗೊತ್ತಿಲ್ಲ, ನೆನಪಾಗ್ತಾಯಿಲ್ಲ. ಬಟ್ ಇಷ್ಟಂತೂ ಇದೆ. ಇಷ್ಟು ಬ್ಲೌಸ್ಗಳಿದೆ. ಆಮೇಲೆ ಇದು ಬ್ಲೌಸ್ ಹಾಕೋಕ್ಕೆ ನೋಡಿ, ನೀವು ಯಾವುದಾದ್ರೂ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಇದು ಬ್ಲ್ಯಾಂಕ್ ಆಗಿರುತ್ತೆ, ಇದು ಕಾಣಿಸುತ್ತೆ ನಿಮಗೆ ಬ್ಲೌಸ್ ಇಟ್ಟಿರೋದೆಲ್ಲ. ಸೊ ನೋಡಿದ್ರಿ ಅಲ್ಲ,
ಇಷ್ಟು ಬ್ಲೌಸ್ ಮತ್ತು ಸ್ಯಾರಿ ಇದೆ. ಇನ್ನೂ ನಾನು ಟೂರು ಕ್ಲೀನ್ ಮಾಡೋಕ್ಕಿದೆ, ಅದು ಮಾಡಿದಾಗ ಮತ್ತೆ ತೋರಿಸ್ತೀನಿ. ಗೈಸ್ ನಾನು ಒಂದು ರೋ ಜೋಡ್ಸೋಕ್ಕೆ ಫುಲ್ ಬೆವರೋಗ್ಬಿಟ್ಟಿದ್ದೀನಿ. ಅಂದರೆ ಸುಸ್ತಾಗಿ ಅಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಸೊ ಹಾಗಾಗಿ ಆ್ಯಕ್ಚುಲಿ ಆಯಿತು, ಆಲ್ಮೋಸ್ಟ್ ಆಯಿತು, ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಇವಾಗ ಎತ್ತಿಟ್ಟು 1 ರೋ ಮಾತ್ರ ಕಂಪ್ಲೀಟ್ ಮಾಡ್ತೀನಿ. ನಾಳೆ ಮತ್ತೆ ಮಾಡ್ತೀನಿ, ಬಿಕಾಸ್ ಇವತ್ತು ಆಗಲ್ಲ. ಇವತ್ತು ಆಲ್ರೆಡಿ 8 ಗಂಟೆ ಆಗೋಗಿದೆ. ನಾನು ನೈಟಿಗೆ ಅಡುಗೆ ಮಾಡಬೇಕಿನ್ನ. ಸೊ ತುಂಬ ಕೆಲಸಗಳಿದೆ. ಇವತ್ತೆಲ್ಲ ಮಾಡೋಕ್ಕೆ ಕೂತ್ರೆ ಅಷ್ಟೇ ನನ್ನ ಕತೆ ಮುಗೀತು. ಆಗಲ್ಲ, ಅಂದರೆ ಕೆಲಸಗಳು ತುಂಬ ಇದೆ. ಸೊ ಹಾಗಾಗಿ ಇಷ್ಟೇ ಗೈಸ್. ಇದು ಆ್ಯಕ್ಚುಲಿ ನಾನು ಪಾರ್ಟಲ್ಲಿ ಹಾಕ್ತಾಯಿದ್ದೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಇವತ್ತು ರಿಮೈನಿಂಗ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಮೇ ಬಿ ನಾಳೆ ಹಾಕ್ತೀನಿ. ಡೈಲಿ ಇನ್ಮೇಲೆ ಒಂದೊಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವೇನಾದ್ರು ವೀಡಿಯೋಸ್ ಹಾಕ್ತಾ ಇರಬೇಕಲ್ವ. ಸೊ ಪಾಪ ಅವ್ರು ಎಂಟರ್ಟೈನ್ ಮಾಡೋದು ಹಿಂಗೆ. ನನ್ನ ಹತ್ರ ಕಂಟೆಂಟ್ಸ್ ಏನೂ ಇಲ್ಲ, ನಾನೆಲ್ಲೂ ಆಚೆ ಜಾಸ್ತಿ ಹೋಗಲ್ಲ. ಹೋದರೆ ಯಾವಾಗಲೂ ವೀಕೆಂಡ್ಸ್ ಅಷ್ಟೇ. ಮನೇಲಿ ಆಲ್ಮೋಸ್ಟ್ ಟೈಮ್ ಇರ್ತೀನಿ. ಸೊ ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಥ್ಯಾಂಕ್ ಯು. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಬಾಯ್. ಸೊ ಅಷ್ಟೇ ಗೈಸ್. ಬ್ಲೌಸ್ಗಳ ಡಿಸೈನ್ ನೋಡಿದ್ರೆ ಅಲ್ಲ, ನಂದೇನಂತಂದರೆ ಒಂದು 2 ರಿಂದ 3 ಅಷ್ಟೇ ಅನಿಸುತ್ತೆ. ತುಂಬ ನನಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಜಾಸ್ತಿ ರಿಚ್ ಆಗಿ ಹೊಲಿಸಿರೋದು. ಮಿಕ್ಕಿದೆಲ್ಲನೂ ನಾರ್ಮಲ್ ಆಗಿದೆ. ಬಟ್ ಯಾವುದು ತುಂಬ ಚೆನ್ನಾಗಿತ್ತಂತ ನಿಮ್ಗೆ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಏನಂದರೆ ನಾನು ಎಲ್ಲ ಬ್ಲೌಸ್ಗಳನ್ನೂ ಅಷ್ಟೇ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಆಚೆ ಕಡೆ ಹೊಲಿಸ್ತೀನಿ. ಯಾವುದು ನಾನು ಸಾರಿ ಬ್ಲೌಸ್ ಹೊಲಿಸಲ್ಲ. ಅಂದರೆ ನಾನು ಮುಂಚೆ 2-3 ಹೊಲಿಸಿ ತಪ್ಪು ಮಾಡಿಬಿಟ್ಟಿದ್ದೀನಿ. ಸಾರಿ ಬ್ಲೌಸ್ಗಳು ಚೆನ್ನಾಗಿರಲ್ಲ. ಸಾರಿ ಬ್ಲೌಸ್ಗಳು ಎಕ್ಸ್ಟ್ರಾ ನೀವು ಬಟ್ಟೆ ತೊಗೊಂಡು ಹೊಲಿಸಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ತೊಗೊಳಲ್ಲ. ನನ್ನ ಬ್ಲೌಸ್ ಕಲೆಕ್ಷನ್ ಏನು ತುಂಬ ರಾಯಲ್ ಆಗಿಲ್ಲ, ನಾರ್ಮಲ್ ಆಗಿದೆ. ಬಿಕಾಸ್ ನಾನು ತುಂಬ ಬ್ಲೌಸ್ ಹೊಲಿಸಲ್ಲ, ತುಂಬ ಸ್ಯಾರಿನೂ ತೊಗೊಳಲ್ಲ. ಎಲ್ಲೋ ಬೇಕು ಅನಿಸಿದ್ರೆ ಒಂದು ತೊಗೋತೀನಿ ಅಷ್ಟೇ. ಸೊ ನನ್ನ ಸ್ಯಾರಿ ಮತ್ತು ಬ್ಲೌಸ್ ಕಲೆಕ್ಷನ್ ನೋಡಿರ್ತೀರ. ಇನ್ನೂ ಸ್ವಲ್ಪ ಸ್ಯಾರೀಸ್ ಇದೆ, ಬಟ್ ಅಲ್ಲಿಲ್ಲ, ಬೇರೆ ಕಡೆ ಇಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ಒಂದಿನ. ಬಟ್ ಬ್ಲೌಸ್ ಅಂತೂ ಆಲ್ಮೋಸ್ಟ್ ಇಷ್ಟೇ ಅನಿಸುತ್ತೆ. ಇನ್ನೊಂದು 2-3 ಎಲ್ಲೋ ಮಿಸ್ಸಿಂಗ್, ಒಂದು 5 ಮಿಸ್ಸಿಂಗ್ ಅನ್ಕೋತೀನಿ. ಮಿಕ್ಕಿದೆಲ್ಲನೂ ಇದರಲ್ಲೇ ಇದೆ. ಇಷ್ಟೇ. ನಾನಿವಾಗ ಅಡುಗೆ ಮಾಡಬೇಕು, ನಂಗೆ ಟೈಮ್ ಇಲ್ಲ. ಜೊತೆಗೆ ನಾನು ಕ್ಲೀನ್ ಮಾಡಬೇಕು. ಓಕೆನಾ? ಬಾಯ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಹಿಂದೆ ನೋಡಿ ರಾಶಿ ಬಟ್ಟೆಗಳು ಗುಡ್ಡೆ ಇದೆ. ನಾನು ಇನ್ನೂ ಜೋಡಿಸ್ಬೇಕು, ಇನ್ನೂ ಜೋಡಿಸ್ತಾ ಇದ್ದೀನಿ. ಇನ್ನೂ ಜೋಡ್ಸೋಕ್ಕೆ ತುಂಬ ಇದೆ. ಸ್ವಲ್ಪ ಹಾಗೆ ಜೋಡಿಸ್ಕೊತಾ ಇದ್ದೀನಿ. ಸೊ ಅದನ್ನು ಬೇರೆ ಮಾಡಬೇಕು, ಅದು ಬೇರೆ ರೋ ಕ್ಲೀನ್ ಮಾಡಬೇಕು, ಆಮೇಲೆ ಅಲ್ಲಿ ಜೋಡಿಸ್ಬೇಕು. ಸೊ ನನ್ನ ಹತ್ರ ಟೈಮ್ ಇಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಗೈಸ್. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಹ್ಯಾವ್ ಅ ನೈಸ್ ಡೇ. ಬಾಯ್. ಗೈಸ್ ನಾನು ಊಟಕ್ಕೆ ಬ್ರೌನ್ ಚೆನ್ನ, ಇದು ಕಡಲೆ ಇರುತ್ತಲ್ವ, ಸೊ ಅದನ್ನು ನೆನೆಸಿಟ್ಟಿದ್ದೆ. ಅದನ್ನು ಬೇಯಿಸಿ, ಅಂದರೆ ವಿಷಲ್ ಮಾಡಿಸಿ, ಆಮೇಲೆ ನಾನು ಮಿಕ್ಸಿಲಿ ಕೊತ್ತಂಬರಿ ಸೊಪ್ಪು, ಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಸೊ ಅದನ್ನು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ಆಮೇಲೆ ರಸಮ್ ಮಾಡಿದ್ದೆ. ರಸಮ್ ಮತ್ತು ಕಡಲೆಕಾಳು ಪಲ್ಯ ಮಾಡಿದ್ದೆ ಊಟಕ್ಕೆ. ಈ ಪಲ್ಯ ಏನಂದರೆ ಹೆಲ್ದಿ ಆಗಿರುತ್ತೆ ಮತ್ತು ಸಖತ್ತಾಗೂ ಇರುತ್ತೆ. ಅಂದರೆ ಮಿಕ್ಸಿ ಮಾಡಿಕೊಂಡು ಅದನ್ನು ಬೇಯಿಸಾದ್ಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಅಂದರೆ ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು. ಸೊ ಅಷ್ಟೇ, ಸಿಂಪಲ್ ಊಟ. ಅನ್ನ, ರಸಮ್ ಮತ್ತು ಕಡಲೆಕಾಳು ಪಲ್ಯ. ಸೊ ಇಷ್ಟೇ ಗೈಸ್. ನಾನು ಯಾಕೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಹುಷಾರಿರಲಿಲ್ಲ, ಸೊ ಹಂಗಾಗಿ.